ಸರ್ವೇ ಭವಂತು ಸುಖಿನಃ. ಇಂದು ಶ್ರೀ ಪರಾಭವನಾಮ ಸಂವತ್ಸರೆ ದಕ್ಷಿಣಾಯನೆ ಗ್ರೀಷ್ಮ ಋತೌ ಆಷಾಢ ಮಾಸೆ ಶುಕ್ಲಪಕ್ಷೆ. ಇಂದು 24ನೇ ತಾರೀಖು ಶುಕ್ರವಾರ, ದಶಮಿ ತಿಥಿ ಹಾಗೂ ಇಂದು ಅನುರಾಧ ನಕ್ಷತ್ರ. ಇಂದು ಆಷಾಢ ಶುಕ್ರವಾರ ಕೂಡ. ಇದರ ಬಗ್ಗೆ ವಿಶೇಷವಾಗಿ ನಾವು ಇನ್ನೊಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇಂದಿನ ಭವಿಷ್ಯವನ್ನು ನೋಡೋಣ. ಮೇಷರಾಶಿಯವರಿಗೆ ಇದು ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮುಖ್ಯ ನಿರ್ಧಾರಗಳು ಯಾವುದು ಬೇಡ. ಪ್ರೀತಿ ಪಾತ್ರರಿಂದ ಮನಸ್ಸಿಗೆ ಅಷ್ಟೊಂದು ನಿಮಗೆ ಇವತ್ತು ಸಹಕಾರ ಇರೋದಿಲ್ಲ. ಹೀಗಾಗಿ ಡಿಪ್ರೆಸಿವ್ ಥಾಟ್ಸ್ ಅಂತ ಹೇಳ್ತೀವಿ, ಅದು ನಿಮಗೆ ಇವತ್ತು ಆಗಬಹುದು. ವೃಷಭ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಎಲ್ಲ ರೀತಿಯಿಂದ ಸಹಕಾರ ಪ್ರಾಪ್ತಿ. ನಿಮ್ಮ ಕಾರ್ಯದಲ್ಲಿ ಹಾಗೂ ದಾಂಪತ್ಯದಲ್ಲೂ ಕೂಡ ಯಶಸ್ಸನ್ನು ನೋಡಬಹುದು. ಮಿಥುನ ರಾಶಿಯವರಿಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಯಶಸ್ಸು. ಶತ್ರುಗಳು ಹಿಮ್ಮೆಟ್ಟುತ್ತಾರೆ. ಶತ್ರುನಾಶ, ಶತ್ರುಧ್ವಂಸ ಹಾಗೂ ಆರೋಗ್ಯದಲ್ಲಿ ಕೂಡ ಸುಧಾರಣೆ. ಕರ್ಕ ರಾಶಿಯವರಿಗೆ ಇದು ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಇನ್ವೆಸ್ಟ್ಮೆಂಟ್ ಇತ್ಯಾದಿ ವ್ಯವಹಾರಗಳಲ್ಲಿ ಇಂದು ಹಣ ಕಳೆದುಕೊಳ್ಳಬೇಕಾಗಿ ಬರಬಹುದು. ಹೀಗಾಗಿ ಸ್ವಲ್ಪ ಹುಷಾರಾಗಿ ಇರಬೇಕು. ಸಿಂಹ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಇವತ್ತು ತಾಯಿಯ ಆರೋಗ್ಯ ಹಾಗೂ ಮನೆಯ ಸುಖ ಸೌಹಾರ್ದ ಇವುಗಳ ಬಗ್ಗೆ ನೀವು ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ಕೋರ್ಟು ಕಚೇರಿ ವ್ಯವಹಾರಗಳು ಹಾಗೂ ಟ್ಯಾಕ್ಸ್ ಡಾಕ್ಯುಮೆಂಟೇಷನ್ ಇತ್ಯಾದಿ ಗವರ್ಮೆಂಟ್ ಜೊತೆಗೆ ಯಾರ್ಯಾರು ತಮ್ಮ ವ್ಯವಹಾರಗಳನ್ನು ಇಟ್ಕೊಂಡಿದ್ದೀರಿ, ಇಂದು ನಿಮಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಕನ್ಯಾ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮಾಧ್ಯಮಗಳಲ್ಲಿ ಇರೋರಿಗೆ ನಿಮ್ಮ ಪರಾಕ್ರಮದಿಂದ, ಮಾತಿನ ಚಾಕಚಕ್ಯತೆಯಿಂದ ಇವತ್ತು ಯಶಸ್ಸನ್ನು ಸಾಧಿಸಬಹುದು. ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್, ರೇಡಿಯೋ, ಟಿವಿ, ಜರ್ನಲಿಸ್ಟ್ ಇವರಿಗೆಲ್ಲರಿಗೂ ಕೂಡ ಅತ್ಯುತ್ತಮವಾದಂತಹ ದಿವಸ. ತುಲಾ ರಾಶಿಯವರಿಗೆ ನಿಮ್ಮ ಸಂಸಾರದ ವಿಚಾರಗಳು, ಹಣಕಾಸಿನ ಸುಭದ್ರತೆ ಮತ್ತು ದಿನದ ಖರ್ಚು ವ್ಯಯಗಳು ಇವುಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಇವತ್ತು ಕೊಡ್ತೀರಿ. ಮನೆಯವರಿಗೋಸ್ಕರ ಹಣವನ್ನು ವ್ಯಯ ಮಾಡಬೇಕಾದಂತಹ ಸಂದರ್ಭಗಳು ಇವತ್ತು ಎದುರಾಗಬಹುದು. ವೃಶ್ಚಿಕ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಹಿಂದಿನ 3-4 ದಿನಗಳಲ್ಲಿದ್ದಂತಹ ಮನಸ್ಸಿನ ಎಲ್ಲ ವ್ಯಾಕುಲತೆ ಇಂದು ನಿಮಗೆ ಪರಿಹಾರವಾಗಿದೆ. ಹೀಗಾಗಿ ಮನಸ್ಸಿಗೆ ಮಾರ್ಗದರ್ಶನ ಪ್ರಾಪ್ತಿಯಾಗಿರೋದ್ರಿಂದ ಮುಂದಿನ ಒಂದು ತಿಂಗಳಿಗೆ ಏನು ಮಾಡಬೇಕು ಅನ್ನೋದನ್ನು ನೀವು ಇವತ್ತು ನಿರ್ಧಾರವನ್ನು ಮಾಡಬಹುದು. ಧನು ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮಿತ್ರತ್ವಗಳಲ್ಲಿ ಹಾಗೂ ಸಂಬಂಧಗಳಲ್ಲಿ ಒಡಕು ಉಂಟಾಗಬಹುದು ಮತ್ತು ನಿಮಗೆ ಇಂದು ಕೆಲವೊಬ್ಬರು ನಿಮ್ಮನ್ನು ಬಿಟ್ಟೇ ಹೋಗಿಬಿಡ್ತಾರೇನೋ ಅನ್ನುವಂತಹ ಭಯ ಕಾಡಬಹುದು. ಕೆಲವೊಂದು ಕೆಲಸಗಳಲ್ಲಿ ಅಡೆತಡೆಗಳು ಕಾಣಬಹುದು. ಆರೋಗ್ಯ ಕೂಡ ತೊಂದರೆ. ಮಕರ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಇಷ್ಟಾರ್ಥ ಸಿದ್ಧಿ, ಮಿತ್ರರಿಂದ ಧನ ಲಾಭ, ಬಂಧುಗಳಿಂದ ಕೂಡ ಇವತ್ತು ಮನಸ್ಸಿಗೆ ಸಂತೋಷ ಪ್ರಾಪ್ತಿ. ಕುಂಭರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಯಶಸ್ಸು ಹಾಗೂ ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿಯನ್ನು ನೀವಿಂದು ನೋಡಬಹುದು. ಕಾರ್ಯಕ್ಷೇತ್ರದಲ್ಲಿ ಹೊಗಳಿಕೆ ಪ್ರಾಪ್ತಿ. ಮೀನರಾಶಿಯವರಿಗೆ ಹಿಂದಿನ 2-3 ದಿನಗಳಲ್ಲಿದ್ದಂತಹ ಮನಸ್ಸಿನ ವ್ಯಾಕುಲತೆ ಎಲ್ಲ ಇಂದು ಪರಿಹಾರವಾಗಿ ಭಾಗ್ಯೋದಯವಾಗತ್ತೆ. ಅತ್ಯುತ್ತಮವಾದಂತಹ ದಿವಸ. ಮುಂದಿನ ಒಂದು ತಿಂಗಳಿಗೆ ಏನು ಕೆಲಸ ಮಾಡಬಹುದು ಅನ್ನೋದನ್ನು ನೀವು ಇವತ್ತು ಪ್ಲಾನ್ ಮಾಡಿಕೊಳ್ಳಕ್ಕೆ ಸಾಧ್ಯವಾಗುತ್ತೆ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನವನ್ನು ಮರೆಯಬೇಡಿ. ಎಲ್ಲರಿಗೂ ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.